ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಏನು ಅನ್ನೋದು ಹೇಳ್ಕೊಡ್ತೇನೆ. ಸೊ ಇದೊಂದು ಸ್ಟ್ರಾಟಜಿ ಶೇರ್ ಮಾರ್ಕೆಟಲ್ಲಿ ನೀವು ಕೇಳಿರ್ಬೋದು ಭಾಳ ಯೂಟ್ಯೂಬ್ ವೀಡಿಯೋಸಲ್ಲಿ. ಪ್ರೈಸ್ ಆ್ಯಕ್ಷನ್ನು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ಆಮೇಲೆ ಅಪ್ ಟ್ರೆಂಡು, ಡೌನ್ ಟ್ರೆಂಡ್ ಅಂದರೆ ಏನು. ಸೊ ಇವು ಅಪ್ ಟ್ರೆಂಡು, ಡೌನ್ ಟ್ರೆಂಡು, ಪ್ರೈಸ್ ಆ್ಯಕ್ಷನ್ಗೆ ಇವು ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅನ್ನೋದು ಮೇನ್ ಸ್ಟ್ರಾಟಜಿ. ಸೊ ಇದೇ ಫಸ್ಟ್ ಸ್ಟೆಪ್. ಇದು ಕಲಿತೆ ಪ್ರೈಸ್ ಆ್ಯಕ್ಷನ್ ಕಲಿಬೋದು ನಾವು. ಸೊ ನಾ ಇವತ್ತು ಹೇಳ್ಕೊಡ್ತೇನೆ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹೆಂಗೆ ಹಾಕಬೇಕು, ಹೆಂಗೆ ನೋಡಬೇಕು, ಸೊ ಇದನ್ನ ಹೆಂಗೆ ಐಡೆಂಟಿಫೈ ಮಾಡಬೇಕು. ಸೊ ಇದನ್ನ ಐಡೆಂಟಿಫೈ ಮಾಡಿದರೆ ನೀವು ದುಡ್ಡು ಗಳಿಸ್ಬೋದು ಶೇರ್ ಮಾರ್ಕೆಟಲ್ಲಿ. ಸೊ ಇದನ್ನು ಡ್ರಾ ಮಾಡಲಿಕ್ಕೆ ಭಾಳ ಟೂಲ್ಸು ಇಂಪಾರ್ಟೆಂಟ್ ಇದ್ದಾವೆ. ಸೊ ನಾವು ಅಷ್ಟೆಲ್ಲ ಅಡ್ವಾನ್ಸ್ ಲೆವೆಲ್, ಪ್ರೋ ಲೆವೆಲ್ಗೆ ಹೋಗ್ಬೇಡ. ಸೊ ಬಿಗ್ನರ್ಸಿಗೆ ಆ ಲೆವೆಲ್ ಯಾವ ರೀತಿಯಾಗಿ ದುಡ್ಡು ಮಾಡ್ಬೋದು, ಐಡೆಂಟಿಫೈ ಮಾಡಬೇಕಾಗಿರೋದೇ ಮೇನ್ ಕಾನ್ಸೆಪ್ಟ್ ಇಲ್ಲಿ. ಸೊ ಬಿಫೋರ್ ದ್ಯಾಟ್ ನಾನು ಸಪೋರ್ಟ್ ರೆಸಿಸ್ಟೆನ್ಸ್ ಅನ್ನೋದು ಏನು ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬೇಸಿಕ್ಲಿ ಏನಾಗುತ್ತೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ, ಸೊ ಈ ಥರ ಆನ್ಲೈನ್ ಬೇಸಿಕ್ಲಿ ಚಾರ್ಟ್ ಇರುತ್ತೆ. ನಾನು ನಿಮ್ಗೆ ಫಸ್ಟ್ ಹೇಳ್ತೇನೆ ಹೆಂಗಿರುತ್ತೆ ಅಂತೇಳಿ. ಓಕೆ, ಸೊ ಸಪೋರ್ಟ್ ಅಂದರೆ ಏನು ಗೊತ್ತಾ? ಸೊ ಸಪೋರ್ಟ್ ಅಂದರೆ, ಸೊ ಯಾವಾಗೂ ಏನೇ ಆದ್ರೂ ಇವಾಗ ನೋಡಿ, ನಾವು ನೆಲದ ಮೇಲೆ ನಿಂತರೆ ಸೊ ನಮ್ಮ ನೆಲನೇ ಸಪೋರ್ಟು. ಓಕೆ, ಸೊ ನಾವು ಸೆಕೆಂಡ್ ಫ್ಲೋರಿಗೆ ಹೋದರೆ ಆ ಸೆಕೆಂಡ್ ಫ್ಲೋರ್ ನಮ್ಗೆ ಸಪೋರ್ಟ್ ಆಗುತ್ತೆ. ರೆಸಿಸ್ಟೆನ್ಸ್ ಏನಾಗುತ್ತೆ, ಸೀಲಿಂಗ್ ಆಗುತ್ತೆ ಮೇಲಿಂದ. ಸೊ ಬೇಸಿಕ್ಲಿ ಆ ಥರ ತಿಳ್ಕೊಬೇಕು ನೀವು. ಸಪೋರ್ಟ್ ಅಂದರೆ ಏನಂದರೆ, ಸಪೋರ್ಟ್ ಅಂದರೆ ಯೂಶ್ವಲಿ ಆ ಲೈನಿಂದ ತೆಳಗಡೆ ಬರಲ್ಲ. ಆ್ಯಕ್ಚುಲಿ ಪ್ರೈಸ್ ಬರಲ್ಲ ಅಂದರೆ ಅದೊಂದು ಸ್ಟ್ರಾಟಜಿ. ಸೊ ಯೂಶ್ವಲಿ ಸಪೋರ್ಟ್ ಅತ್ತೆ ಅವಾಗ ನಾವು ಕರಿತೇವೆ ಅದನ್ನು. ಸೊ ಹೆಂಗಾಗುತ್ತೆ ಅಂದರೆ, ಚಾರ್ಟ್ ಫಾರ್ಮೇಷನ್ನು ಹಿಂಗೆ ಈ ಥರ ಬರ್ತಾ ಇರುತ್ತೆ. ಈ ಥರ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅಲ್ಲ, ಸೊ ಇದೇನು ಮಾಡ್ತಾ ಇದೆ ನಮಗೆ ಆ್ಯಕ್ಚುಲಿ. ಸೊ ಸಪೋರ್ಟ್ ಕೊಡ್ತಾ ಇದೆ ಸ್ಟಾಕಿಗೆ. ಸೊ ಏನು ಮಾಡ್ತಾ ಇದೆ, ಪ್ರೈಸ್ ಬರ್ತಾ ಇದೆ. ಸಪೋಸ್ ತಿಳ್ಕೊರಿ, ಇದೇನಿದೆ 100 ರೂಪೀಸ್ ಇದೆ, ಇದು 120 ಇದೆ. ಓಕೆ, ಸೊ 100 ರೂಪೀಸ್ ಬರ್ತಾ ಇದೆ, ಬಟ್ 100 ರೂಪೀಸ್ ಬಿಲೋ ತೆಳಗೆ ಹೋಗ್ತಾ ಇಲ್ಲ. ಅಂದರೆ 100 ರೂಪೀಸ್ ತೆಳಗಡೆ ಹೋಗ್ತಾ ಇಲ್ಲ. ಸೊ ಇಲ್ಲಿಂದ ಸಪೋರ್ಟ್ ತಗೊಂಡು ಮೇಲ್ಗಡೆನೇ ಹೋಗ್ತಾ ಇದೆ. ಬಟ್ ರೆಸಿಸ್ಟೆನ್ಸ್ ಏನು ಮಾಡ್ತಾ ಇದೆ, ಇಲ್ಲಿಂದ ತೆಳಗಡೆ ದುಗಿಸ್ತಾ ಇದೆ. ಬೇಸಿಕ್ಲಿ ಇದನ್ನು ಬ್ರೇಕ್ ಡೌನ್ ಮಾಡ್ತಾ ಇಲ್ಲ. ಸೊ ಈ ಥರ ಹಿಂಗೆ ಏನಿರುತ್ತಲ್ಲ, ಸೊ ಮತ್ತೆ 120ಗೆ ರೀಚ್ ಆಗುತ್ತೆ. ಸೊ 120ಗೆ ರೀಚ್ ಆದಮೇಲೆ ಏನಾಗುತ್ತೆ, ಮತ್ತೆ ಬರುತ್ತೆ ತೆಳಗಡೆ. ಮತ್ತೀಗ ಹಿಂಗೆ ಬರುತ್ತೆ. ಸೊ ಮತ್ತೆ ಇಲ್ಲಿ ಸಪೋರ್ಟ್ ಸಿಕ್ತು, ಮತ್ತೆ 100 ರೂಪೀಸ್ ಬಂತು, ಮತ್ತೆ 120 ಹೋಗುತ್ತೆ. ಸೊ ಮತ್ತೆ 120 ಹೋಗುತ್ತೆ, ಮತ್ತು 100 ರೂಪೀಸ್ ಬರುತ್ತೆ, ಮತ್ತೆ 100 ರೂಪೀಸ್ ಬರುತ್ತೆ, ಮತ್ತೆ 100 ರೂಪೀಸ್ ಬರುತ್ತೆ, ಮತ್ತೆ 120 ಹೋಗುತ್ತೆ. ಸೊ 120, 110 ಈ ಥರ ಹೋಗ್ತಾ ಇರುತ್ತೆ. ಸೊ ಈ ಲೈನಿಂದ ಮೇಲ್ಗಡೆನೂ ಹೋಗ್ತಾ ಇಲ್ಲ, ಈ ಲೈನಿಂದ ತೆಳಗಡೆನೂ ಹೋಗ್ತಿಲ್ಲ. ಬೇಸಿಕ್ಲಿ ಸಪೋರ್ಟ್ ಅಂದರೆ ಏನು ಗೊತ್ತಾ, ಅದೇ ಹೇಳಿದೆ. ಸೊ ಸಪೋರ್ಟ್ ಅಂದರೆ ಅದು ತೆಳಗಡೆ ಹೋಗೋಕ್ಕೆ ಕೊಡಲ್ಲ, ಇದರಿಂದ ಮೇಲ್ಗಡೆನೇ ಹೋಗುವುದು ಸಪೋರ್ಟ್ ಲೈನ್ ಅಂತೇಳಿ. ಸೊ ರೆಸಿಸ್ಟೆನ್ಸ್ ಅಂದಾಗ ಏನು ಗೊತ್ತಾ, ಸೊ ಈ ಲೈನಿಂದ ಮೇಲ್ಗಡೆ ಹೋಗ್ತಾ ಇರಂಗಿಲ್ಲ, ತೆಳಗಡೆನೇ ಹೋಗ್ತಾ ಇರುತ್ತೆ.
ಸೊ ಈ ಥರ ಪ್ಯಾಟರ್ನ್ ನೀವು ಐಡೆಂಟಿಫೈ ಮಾಡಬೇಕು ಆ್ಯಕ್ಚುಲಿ ಮಾರ್ಕೆಟಲ್ಲಿ. ನಾ ಇದು ಆ್ಯಕ್ಚುಲಿ ಬಿಗಿನರ್ಸಿಗೆ. ಸೊ ಈ ಥರ ನೀವು ಐಡೆಂಟಿಫೈ ಮಾಡಿದರೆ ನೀವು ಇಲ್ಲಿ ಯಾವ ಥರ ಅಮೌಂಟನ್ನು ಗಳಿಸ್ಬೋದು ಅನ್ನೋದೈತೆ ನೀವು ಕೇಳಿ. ಸೊ ನೀವು ಬೇಕಾದರೆ ಬೈ ಕಾಲ್ ತೊಗೋಬೋದು ಇಲ್ಲಿ 100 ರೂಪೀಸಿಗೆ, 110 ಅಥವಾ 120ಗೆ ಸೆಲ್ ಔಟ್ ಮಾಡ್ಬೋದು. ಓಕೆ, ಅಥವಾ ನಿಮ್ದು ಇಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ರೀಚ್ ಆಗಿದೆ, ಇದು ಬ್ರೇಕ್ ಡೌನ್ ಮಾಡ್ತಾ ಇಲ್ಲ ಅಂತೇಳಿ ಗೊತ್ತಾತಂದರೆ ಸೊ ನೀವೇನು ಮಾಡ್ಬೋದು, 120ಗೆ ಸೆಲ್ ಔಟ್ ಮಾಡ್ಬೋದು, 110ಗೆ ಬಾಯ್ ಮಾಡ್ಬೋದು. ಅದಕ್ಕೆ ಶಾರ್ಟ್ ಸೆಲ್ಲಿಂಗ್ ಅಂತಾರೆ. ಸೊ ಬೇಸಿಕ್ಲಿ ಬಿಗಿನರ್ಸಿಗೆ ಶಾರ್ಟ್ ಸೆಲ್ಲಿಂಗ್ ನಾನು ನೆಕ್ಸ್ಟ್ ಅದೊಂದು ಅಪ್ಕಮಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ 120 ಆಮೇಲೆ ಇನ್ನೊಂದು ಏನು ನೋಡ್ತಾ ಇರಬೇಕಂದ್ರೆ ಇಲ್ಲಿ ಏನಾಗುತ್ತೆ ಒಮ್ಮೊಮ್ಮೆ, ಸೊ ಈ ಥರ ಬಂದಿರುತ್ತೆ. ಸೊ ರೆಸಿಸ್ಟೆನ್ಸ್ ಏನಿರುತ್ತಲ್ಲ, ಇದೇನಾರೆ ಇಲ್ಲಿ ಬ್ರೇಕ್ ಡೌನ್ ಆಗಿ ಮೇಲ್ಗಡೆ ಹೋತಂದರೆ ಸೊ ಅದು ಮೇಲ್ಗಡೆ ರೀಚ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಇನ್ನೊಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಬೇಕಾಗುತ್ತೆ ಅವಾಗ ನೀವು. ಸೊ ಇವನ್ನೆಲ್ಲ ಐಡೆಂಟಿಫೈ ಮಾಡ್ಬೇಕು ನೀವು. ಓಕೆ, ಇದೇನಾರು ಬ್ರೇಕ್ ಆಗಿ ಮೇಲುಗಡೆ ಹೋತಂದರೆ ಸೊ ನೀವು ಬ್ರೇಕ್ ಆಗ್ತಾ ಇದೆ ಇಲ್ಲೋ ನೋಡ್ತಾ ಇರಬೇಕು. ಸೊ ಬ್ರೇಕ್ ಆದರೆ ನೀವು ನೆಕ್ಸ್ಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ ಹಾಕಬೇಕು. ಇಲ್ಲೊಂದು ಸಪೋರ್ಟು, ಅವಾಗ ಇದೇನಾಗುತ್ತೆ, ಇದು ಸಪೋರ್ಟ್ ಲೈನ್ ಆಗುತ್ತೆ. ಸೊ ಇದು ರೆಸಿಸ್ಟೆನ್ಸ್ ಲೈನ್ ಆಗುತ್ತೆ. ಓಕೆ, ಸೊ ಅವಾಗ ಈ ಥರ ಆಗ್ತಾ ಇರುತ್ತೆ ಅವಾಗ. ಓಕೆ, ಸೊ ಅವಾಗ ಇದು ಸಪೋರ್ಟ್ ಲೈನ್ ಆಗುತ್ತೆ, ಇದು ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಇದು ಬ್ರೇಕ್ ಡೌನ್ ಆಗಲಿಲ್ಲ ಅಂದರೆ ನೀವು ಪ್ಲೇಸ್ ಮಾಡಬೇಕು. ಓಕೆ, ಬ್ರೇಕ್ ಡೌನ್ ಆತಂದರೆ ಈ ಸಪೋರ್ಟ್ ಲೈನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ ಹಾಕಿ ಈ ನೆಕ್ಸ್ಟ್ ಕಾಲಿಗೆ ಹೋಗ್ಬೇಕು. ಓಕೆ, ಸೊ ಇದು ಕೆಳಗಡೆನೂ ಹಾಗೆ ಸಪೋರ್ಟ್ ಅಂದರೆ ನೀವು ಎವ್ರಿ ಟೈಮ್ ಇಲ್ಲಿಂದನೇ ಮೇಲೆ ಇರುತ್ತೆ ಅಂತೇಳಿ ತಿಳ್ಕೊಬೇಡಿ. ಸೊ ಒಮ್ಮೊಮ್ಮೆ ಏನಾಗುತ್ತೆ, ಬ್ರೇಕ್ ಆಗಿ ಕೆಳಗಡೆ ರೀಚ್ ಆಗುತ್ತೆ. ಸೊ ಇದೇನಾರು ನಿಮ್ದು ಬ್ರೇಕ್ ಆತಂದರೆ ಸೊ ಅವಾಗ ಏನಾಗುತ್ತೆ, ಮತ್ತೆ ಕೆಳಗಡೆ ಒಂದು ಬೇರೆ ಆಗುತ್ತೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ ಬೇರೆ ಆಗುತ್ತೆ. ಸೊ ಇವನ್ನೆಲ್ಲ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಈ ಥರ ಪ್ಯಾಟರ್ನ್ ಆದಾಗ ನೀವು ದುಡ್ಡು ಗಳಿಸ್ಬೋದು. ಅದೆಷ್ಟು ಮೂಮೆಂಟ್ ಆಗ್ತಾ ಇರುತ್ತೆ ನೋಡಿ ಅಷ್ಟರಲ್ಲೇ ಪ್ಲೇಸ್ ಮಾಡಿ. ಸೊ ನಾನು ಒಂದು ನಿಮಗೆ ಫ್ರೈಡೇಲಿ ಒಂದು ಆಕ್ಸಿಸ್ ಬ್ಯಾಂಕ್ ಚಾರ್ಟ್ ತೋರಿಸ್ತೀನಿ. ಸೊ ನಾವು ಬೇಸಿಕ್ಲಿ ಇಲ್ಲಿ ನೀವು ಭಾಳ ಮಂದಿ ನೋಡ್ಬೋದು, ಟ್ರೇಡಿಂಗ್ ವ್ಯೂ ಟೂಲ್ ಅದು ಯೂಸ್ ಮಾಡ್ತಾರೆ, ಅದೆಲ್ಲ ಪೇ ಮಾಡ್ತಾರೆ ಅವರು ಆ್ಯಕ್ಚುಲಿ. ಸೊ ನಿಮ್ಮದು ಡಿಸ್ಕೌಂಟ್ ಬ್ರೋಕರ್ ಯಾರು ಜೀರೋದ ಅದು ಅಪ್ ಸ್ಟಾಕ್ ಏನಾರು ಇದ್ರೆ ಅವರೇ ಚಾರ್ಟ್ಸ್ ಬಿಡ್ತಾರಲ್ಲ, ಸೊ ಅದರಲ್ಲೇ ನೀವು ಈ ಥರ ಡ್ರಾ ಮಾಡಿ ನೋಡ್ಬೋದು. ಬಿಗಿನರ್ಸಿಗೆ, ಅಡ್ವಾನ್ಸು ಪ್ರೋ ಇದ್ದವರಿಗೆ ಅವ್ರಿಗೆಲ್ಲ ಬೇಕಾಗಿಲ್ಲ, ಅವ್ರಿಗೆಲ್ಲ ಅವೇ ಚಾರ್ಟ್ಸ್ ಬೇಕಾಗುತ್ತೆ. ಸೊ ನೀವು ಈಗ ಒಂದು ತೋರಿಸ್ತೇನೆ, ಆಕ್ಸಿಸ್ ಬ್ಯಾಂಕ್ ನಾ ಮಾಡಿದ್ದೆ. ಸೊ ಬಿಫೋರ್ ದ್ಯಾಟ್ ಇನ್ನೊಂದು ಇದರಲ್ಲಿ ಏನಿದೆ ಅಂದರೆ ಅಪ್ ಟ್ರೆಂಡು ಮತ್ತು ಡೌನ್ ಟ್ರೆಂಡ್ ಅಂತ ಹೇಳಿದೆಲ್ಲ. ಸೊ ನಿಮಗೀಗ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಇಷ್ಟೇ. ಸೊ ಈ ಥರ ಇರುತ್ತೆ ಚಾರ್ಟ್, ಈ ಥರ ಐಡೆಂಟಿಫೈ ಮಾಡಬೇಕು ನೀವು ಚಾರ್ಟ್ನ. ಸೊ ಇದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದೆ ಅಂತೇಳಿ. ಸೊ ಅವಾಗ ಏನು ಮಾಡೋದು, ಬೇಸಿಕ್ಲಿ ಇದೇನಾಗುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ ಅಂದರೆ ಕೆಳಗೆ ಹೋಗ್ತಾ ಇದೆ ಪ್ರೈಸು, ಇಲ್ಲಿಂದ ಅಪ್ ಹೋಲ್ಡ್ ಆಗ್ತಾ ಇದೆ. ಸೊ ಬ್ರೇಕ್ ಡೌನ್ ಆದರೆ ನೋಡಬೇಕು. ಸೊ ಈ ಥರ ಇಲ್ಲಿ ನೋಡಿ, ಇಲ್ಲಿ ಲೈನ್ ನಾನು ತೋರಿಸ್ತೇನೆ ನಿಮಗೆ ಜೀರೋದಲ್ಲಿ. ಸೊ ಈ ಲೈನ್ ಹಾಕ್ಕೊಳ್ಬೇಕು. ಸೊ ಇದೇನಾರ ಬ್ರೇಕ್ ಡೌನ್ ಆದರೆ ಸೊ ಇವಾಗ ನೀವು ಇಲ್ಲೇ ಏನಾರೆ ಸೊ ಲೆಟ್ಸೇ ನೀವು ಬಾಯ್ ಮಾಡಿದ್ರೆ ಅಂದರೆ ನೀವು ಲಾಸ್ ಬುಕ್ ಮಾಡ್ತೀರ. ಸೊ ಈ ಥರ ನೋಡ್ತಾ ಇರಬೇಕು, ಲೈಕ್ ಈ ಚಾರ್ಟ್ ಏನಾದ್ರು ಬ್ರೇಕ್ ಡೌನ್ ಆಗುತ್ತಾ ಇಲ್ಲ ಅಂತೇಳಿ. ಸೊ ಅಕಸ್ಮಾತ್ ಅದು ಏನಾರೇ ಲೈಕ್ ಹಿಂಗೆ ತಗೋತಂದರೆ ಸೊ ಟೇಕ್ ಅ ಕಾಲ್ ಇಯರ್, ಟೇಕ್ ಅ ಬೈ ಕಾಲ್ ಆ್ಯಂಡ್ ಸೆಲ್ ಇಟ್ ಅರೌಂಡ್ ಲೈಕ್ 100 ಇದ್ದರೆ ಅದೇ ಹೇಳಿದಲ್ಲ, 105, 110 ಇದೇನಾರ ಇತ್ತಂದರೆ ಸೊ ನಿಮ್ಮ ಪ್ರಾಫಿಟ್ ಮಾರ್ಜಿನ್ ನೋಡಿ, ನಿಮ್ಗೆ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಬೇಕು ನೋಡಿ.
ಸೊ ಅದ್ರ ಮೇಲೆ ಪ್ಲೇಸ್ ಮಾಡಿ, ಸೊ ನೆಕ್ಸ್ಟ್ ರೆಸಿಸ್ಟೆನ್ಸ್ ಮುಟ್ಟೋದ್ರೊಳಗಡೆ ನೀವು ಪ್ಲೇಸ್ ಮಾಡಿ ತಕ್ಕೊಳ್ಳಿ. ಅಕಸ್ಮಾತ್ ಒಮ್ಮೊಮ್ಮೆ ಏನಾಗುತ್ತೆ, ಸೊ ಇದು ಬ್ರೇಕ್ ಡೌನ್ ಆಗಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಬೇಸ್ಡ್ ಆನ್ ಸ್ಟಾಕ್ ಹೆಂಗೆ ಇದಾಗ್ತಾ ಇದೆ, ಸೊ ಅದರದ್ದು ಇವೆಂಟ್ಸ್ ಏನಿದೆ ಎಲ್ಲ, ಸೊ ಅವು ಎಲ್ಲ ಮ್ಯಾಟ್ರ್ ಆಗುತ್ತೆ. ಬಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದು ಮೇನ್ ಸ್ಟ್ರಾಟಜಿ. ಇದು ನೆಕ್ಸ್ಟ್ ನಿಮಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ಪ್ರೈಸ್ ಆ್ಯಕ್ಷನ್ ಹೆಂಗೆ ಕಂಡುಹಿಡಿಯೋದು ಅನ್ನೋದು ಹೇಳ್ತೇನೆ. ಸೊ ಬೇಸಿಕ್ಲಿ ಅದಕ್ಕೆ ಇದು ಬೇಕಾಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನಿದಾವಂದರೆ ಅಪ್ ಟ್ರೆಂಡ್ ಆ್ಯಂಡ್ ಡೌನ್ ಟ್ರೆಂಡ್ ಅನ್ನೋದು ಹೇಳ್ತೇನೆ. ಸೊ ಅಪ್ ಟ್ರೆಂಡ್ ಅಂದರೆ ಏನಾಗುತ್ತೆ ಗೊತ್ತಾ, ಈ ಥರ ಇರುತ್ತೆ. ಚಾರ್ಟ್ ಈ ಥರ ಮೇಲ್ಗಡೆ ಹೋಗಿರುತ್ತೆ. ಸೊ ಇದನ್ನು ನೀವು ಐಡೆಂಟಿಫೈ ಮಾಡಬೇಕು. ಸೊ ಇದರಲ್ಲಿ ಮತ್ತೆ ಕಾನ್ಸೆಪ್ಟ್ ಏನಿರುತ್ತೆ ಅಂದರೆ, ಸೊ ಹೈಯರ್ ಅಮೌಂಟ್ ಇದ್ರದ್ದು ಈಗ ಲೆಟ್ಸ್ ಸೇ ಇದು 100 ರೂಪೀಸ್ ಇದೆ ಸಪೋರ್ಟಲ್ಲಿ, ರೆಸಿಸ್ಟೆನ್ಸಲ್ಲಿ 110 ಇದೆ. ಸೊ ನೆಕ್ಸ್ಟ್ ಇಲ್ಲಿ ಏನಾಗಿರುತ್ತೆ, 115 ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಹೈಯರ್ ಹೈ ಆಗ್ತಿದ್ವು. ಸೊ ಇದು 120 ಇರುತ್ತೆ ಇಲ್ಲಿ ಅಂತ ತಿಳ್ಕೊಳ್ಳಿ. ಸೊ ಆ್ಯಕ್ಚುಲಿ ಅಪ್ ಟ್ರೆಂಡ್ ಆಗಿರುತ್ತಲ್ಲ, ಸೊ ಎವ್ರಿ ಟೈಮ್ ಮೇಲ್ಗಡೆನೇ ಹೋಗಿರುತ್ತೆ. ಸೊ ಇದು ನಿಮ್ದು ಏನಾಗಿರುತ್ತೆ ಅಮೌಂಟು, ಇದು ಹಾಗೆ ಜಾಸ್ತಿ ಆಗಿರುತ್ತೆ, 105 ಆಗಿರುತ್ತೆ. ಸೊ ಚೆನ್ನಾಗಿರುತ್ತೆ. ಸೊ ಇದು ಅಪ್ ಟ್ರೆಂಡ್. ಸೊ ಈ ಥರ ಚಾರ್ಟ್ ಮೇಲ್ಗಡೆ ಹೋಗಿರುತ್ತೆ, ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಐಡೆಂಟಿಫೈ ಮಾಡಿರಿ. ಸೊ ಇದೇ ಡೌನ್ ಟ್ರೆಂಡ್ ಅಂದರೆ ಹೆಂಗಂದರೆ ಹಿಂಗಿರುತ್ತೆ. ಸಾರಿ ಗೈಸ್, ಡಯಾಗ್ರಾಮಿಗೆ ಇದು ಮಾಡಬೇಡಿ. ಸೊ ಬೇಸಿಕ್ಲಿ ಈ ಥರ ಆಗಿರುತ್ತೆ. ಸೊ ಡೌನ್ ಟ್ರೆಂಡ್ ಆದಾಗ ಏನಾಗಿರುತ್ತೆ, ಐಡೆಂಟಿಫೈ ಮಾಡಿ ಇವೆಲ್ಲ ಪ್ರೈಸು, ಸೊ ಅಲ್ಲಿಗೆ ಪ್ಲೇಸ್ ಮಾಡ್ಕೊಳ್ಳಿ. ಓಕೆ, ಇದು ಡೌನ್ ಟ್ರೆಂಡು. ಸೊ ಇಲ್ಲಿ ಅಪ್ ಟ್ರೆಂಡಲ್ಲಿ ಏನಾಗಿದೆ ನೋಡಿ, ಇದು ಡೌನ್. ಓಕೆ ಗೈಸ್, ಸೊ ಅಪ್ ಟ್ರೆಂಡಲ್ಲಿ ಏನಾಗಿದೆ, ಲೋ ಪಾಯಿಂಟ್ ಎಷ್ಟಿದೆ, 100 ಇದೆ, ಹೈಯೆಸ್ಟ್ ಇದೆ 110 ಇದೆ. ಸೊ 105 ಏನಾಗುತ್ತೆ, ಹೈಯರ್ ಲೋ ಅಂದ್ಕೊಳ್ಳಿ, ಹೈಯರ್ ಲೋನೇ ಇದು. ಸೊ 115 ಏನಾಗುತ್ತೆ ಅಂದರೆ 110ಕ್ಕಿಂತ ಜಾಸ್ತಿ ಅಲ್ಲ, ಅದು ಹೈಯರ್ ಹೈ. ಸೊ ಲೋಕ್ಕಿಂತ ಹೈಯರ್ ಲೋ ಇದೆಯಲ್ಲ, ಸೊ ಈ ಥರ ಐಡೆಂಟಿಫೈ ಮಾಡಿ, ಸೊ ಇಟ್ ಈಸ್ ಅಪ್ ಟ್ರೆಂಡ್ ಅಂತೇಳಿ ಅನ್ಕೊಂಡು ನೀವೇನು ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಇದು ಲೋ, ಇದು ಹೈ ಇಲ್ಲಿ. ಓಕೆ, ಇದೇನಾಗುತ್ತೆ ಗೊತ್ತಾ, ಡೌನ್ ಟ್ರೆಂಡಲ್ಲಿ ಅಮೌಂಟ್ ಇದು 100 ಇದ್ದರೆ ಇದು 90 ಇರುತ್ತೆ, ಅಂದರೆ ಕೆಳಗಡೆನೇ ಇರುತ್ತೆ, ಅಂದರೆ ಲೋವರ್ ಲೋನೇ ಇರುತ್ತೆ. ಫಸ್ಟ್ ನಮ್ದು ಇನಿಷಿಯಲ್ ಪಾಯಿಂಟ್ ಏನಿತ್ತು 100 ಇರುತ್ತಲ್ಲ, 100ಕ್ಕಿಂತ ಕಡಿಮೆ ಇದೆ. ಸೊ ಅದು ಡೌನ್ ಟ್ರೆಂಡ್. ಸೊ ಅವಾಗ ಏನಾಗುತ್ತೆ, ಹೈಯರ್ ಲೋ ಆಗುತ್ತೆ ಅದು. ಸೊ ಇಲ್ಲಿ ಏನಾಗುತ್ತೆ, 110ಇಂದ 115 ಹೋಗಿರುತ್ತೆ. ಇಲ್ಲಿ ಏನಾಗುತ್ತೆ, ಲೆಟ್ಸೇ 110 ಇತ್ತು ಅಂತ ತಿಳ್ಕೊಳ್ಳಿ, ಇಲ್ಲಿ 100 110. ಸೊ ಇಲ್ಲಿ 90 ಬಂತು, ಇಲ್ಲಿ 100 ಬರುತ್ತೆ. ಓಕೆ, ಸೊ ಈ ಥರ ಐಡೆಂಟಿಫೈ ಮಾಡಬೇಕು ನೀವು. ಈ ಥರ ಐಡೆಂಟಿಫೈ ಮಾಡಿ ಇಲ್ಲಿ ಬಾಯ್ ಮಾಡಿ, ಇಲ್ಲಿ ಸೆಲ್ ಮಾಡು, ಪ್ಲೇಸ್ ಮಾಡ್ಕೋಬೇಕು, ಸ್ಟ್ರಾಟಜೀಸ್ ಮಾಡ್ಕೊತಿರ್ಬೇಕು. ಶೇರ್ ಮಾರ್ಕೆಟಲ್ಲಿ ಮೇನ್ ರೂಲ್ ಆಗೋದೇ ಸ್ಟ್ರಾಟಜೀಸ್. ಸೊ ಸ್ಟ್ರಾಟಜೀಸ್ ನೀವು ಒಮ್ಮೆ ಕಲಿತ್ರೆ ಚೆನ್ನಾಗಿದೆ. ನೀವು ಒಂದು 10,000 ನಿಮ್ಮದು ಕ್ಯಾಪಿಟಲ್ ಇಟ್ಕೊಂಡು ಮಾಡಿ ಐಡೆಂಟಿಫೈ ಮಾಡ್ಬೋದು. ಸೊ
ಸೊ ನಾನು ಜೀರೋದಾದಲ್ಲಿ ಹೆಂಗೆ ಮಾಡೋದು ತೋರಿಸ್ತಾ ಇದ್ದೀನಿ ಈಗ. ಸೊ ಜೀರೋದಾದಲ್ಲಿ ಆಕ್ಸಿಸ್ ಬ್ಯಾಂಕ್ ಚಾರ್ಟ್ ತೆಗೆದಿದ್ದೀನಿ. ಇದು ಫ್ರೈಡೇದು ಪ್ರೈಸು. ಸೊ ಫ್ರೈಡೇ ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಇದು ನೋಡಿ, ಇಲ್ಲಿ ಇಲ್ಲಿ ಯಾವ ಥರ ಇದು ರಿಯಲ್ ಟೈಮ್ ಇದು ಇರುತ್ತಲ್ಲ, ಸೊ ಯಾವ ಥರ ಮಾಡ್ಬೋದು ಅನ್ನೋದು ಇರುತ್ತೆ ನೋಡಿ. ಓಕೆ, ಸೊ ಈ ಥರ ಇಲ್ಲಿ ಏನು ಮಾಡಿ, ಇಲ್ಲಿ ಹೋಗಿ ಇಲ್ಲಿಂದ ಒಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ಮಾಡಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಮಾಡಿ, ಒಂದು ಪಾಯಿಂಟ್. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಇದು ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಇದು ನೆಕ್ಸ್ಟು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಇಲ್ಲಿಂದ ಬಿತ್ತ, ಮತ್ತು ಇಲ್ಲಿ ಬಂತ 471 ಬಂತ, ಮತ್ತು 474 ಮಟ್ಟ ಹೋತಾ, ಮತ್ತು ಬಿತ್ತ, ಮತ್ತು ಹೋತಾ, ಮತ್ತು ಸಪೋರ್ಟ್ ಇದು ಮಾಡ್ತಾ, ಮತ್ತು 474. ಸೊ ಈ ಥರ ಇದ್ದಾಗ ನೀವು ಸೊ ಇಲ್ಲೆಲ್ಲರೇ ಬಾಯ್ ಮಾಡ್ಬೋದು. 471ಗೆ ಬಾಯ್ ಮಾಡಿ 1-2-3 ರುಪೀಸಿಗೆ ನೀವು ಎಕ್ಸಿಟ್ ಆಗ್ಬೋದು. ಸೊ 2-3 ರುಪೀಸ್ ಅಂದ್ರೂ ಏನು ಈಗ, ಸೊ ಲೆಟ್ಸೇ 300 ಕ್ವಾಂಟಿಟಿ ಇದ್ರೂ, ಸೊ ಲೆಟ್ಸೇ ನೀವು 2 ರುಪೀಸ್ ಅಂದ್ರೂ 600 ರುಪೀಸ್ ಆಗುತ್ತೆ. ಸೊ ಇಂಟ್ರಾಡೇಯಲ್ಲಿ ಏನಾಗುತ್ತೆ, 140 ರುಪೀಸ್ ಮೇಲೆ ತೆಗೆದ್ರೆ 550 ಹಿಡ್ಕೊಳ್ಳಿ. 550 ಒಂದು ದಿನಕ್ಕೆ 550 ಮಾಡಿದ್ರೂ ಸೊ ಆರಾಮ್ಸೆ ನಾವು ಅಂತಲ್ಲಿ 15,000 ಮಾಡ್ಬೋದು. ಬಟ್ ಈ ಥರ ಸಿಗಲ್ಲ, ಬಟ್ ಐಡೆಂಟಿಫೈ ಮಾಡಬೇಕು, ಅದೇ ಮೇನ್ ಇರೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಒಮ್ಮೆ ರೆಸಿಸ್ಟೆನ್ಸ್ ಈ ಥರ ನೋಡಿ, ಇಲ್ಲಿ ಸೊ ಈ ಥರ ಒಮ್ಮೆ ಸಪೋರ್ಟ್ ಲೆವೆಲ್ ಬ್ರೇಕ್ ಆದರೆ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಇದು ಇಂಪಾರ್ಟೆಂಟು, ಬ್ರೇಕ್ ಆದರೆ ಪ್ಲೇಸ್ ಮಾಡಬೇಡಿ. ಸೊ ನೆಕ್ಸ್ಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನಿಮ್ಗೆ ಸಿಗೋ ಮಟನೂ ಪ್ಲೇಸ್ ಮಾಡಬೇಡಿ, ಅಂದರೆ ನಿಮ್ಗೆ ಗೊತ್ತಾಗಲ್ಲ ಆವಾಗ. ಸೊ ನಿಮಗೆ ಪ್ರೈಸ್ ಯಾವ ಥರ ಇದೆ ಅಂತ ಗೊತ್ತಾಗಲ್ಲ. ಸೊ ಇವಾಗ ಏನಾದ್ರು ಬ್ರೇಕ್ ಆದರೆ ನೀವು ಬೇಕಾದ್ರೆ ಸೆಲ್ ಮಾಡ್ಬೋದು. ಸೆಲ್ ಮಾಡಿದರೆ ನಿಮ್ಗೆ ಲೈಕ್ ಶಾರ್ಟ್ ಸೆಲ್ಲಿಂಗ್ ಮಾಡ್ಬೋದು. ಬಿಗ್ನರ್ಸಿಗೆ ಬೇಡ, ಸೊ ಮಾಡ್ಬೋದು. ಅದನ್ನು ನೋಡಿ ಶಾರ್ಟ್ ಸೆಲ್ಲಿಂಗ್ ಅಂದರೆ ಏನು, ನಾನು ವಿಡಿಯೋನೂ ಮಾಡ್ತಾಯಿದ್ದೀನಿ. ಸೊ ಶಾರ್ಟ್ ಸೆಲ್ಲಿಂಗ್ ಮಾಡಿ ನೀವು ಇಲ್ಲಿ ಅರೌಂಡ್ ನೆಕ್ಸ್ಟಲ್ಲಿ ಬಾಯಿಂಗ್ ಬರುತ್ತಲ್ಲ, ಅಂದರೆ ಗ್ರೀನ್ ಕ್ಯಾಂಡಲ್ ಕಾಣ್ತಂದರೆ ನೀವು ಆ ಟೈಮಿಗೆ ಬಾಯ್ ಮಾಡಿ. ಸೊ ಇಲ್ಲಿಂದ ಇಲ್ಲಿ ಅಂದರೆ ನಿಮಗೆ 1-2-3 ಅಲ್ಲಿಯೂ ಸಿಗುತ್ತೆ. ಸೊ ಈ ಥರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಈ ಥರ ಮಾಡ್ಬೋದು. ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ಪ್ರೈಸ್ ಆ್ಯಕ್ಷನ್ ಸ್ಟ್ರಾಟಜೀಸ್ ಅದು ಇಂಪಾರ್ಟೆಂಟ್. ಪ್ರೈಸ್ ಆ್ಯಕ್ಷನ್ ಕಲ್ತ್ರಂದರೆ ಚೆನ್ನಾಗಿರುತ್ತೆ. ಸೊ ಬೇಸಿಕ್ಲಿ ಸಪೋರ್ಟ್ ಅಂದರೆ ಏನು, ನಾ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತೇನೆ. ನೀವು ಅಂದರೆ ಈಗ ಒಂದು ಮನುಷ್ಯಗೆ ಸಪೋರ್ಟ್ ಏನು ಬೇಕು, ಈಗ ನಾ ಕುಂತಿದ್ದೀನಿ ಅಂದರೆ ಏನು, ಒಂದು ಚೇರ್ ಮೇಲೆ ಕುಂತಿರ್ತೀನಿ, ಒಂದು ನೆಲದ ಮೇಲೆ ಕುಂತಿರ್ತೀನಿ. ಸೊ ನೆಲನೇ ನಂಗೆ ಸಪೋರ್ಟ್ ಆಗುತ್ತೆ ಅವಾಗ. ಓಕೆ, ನೆಲದಕ್ಕಿಂತ ತೆಳಗೆ ಹೋಗ್ತಾ ಇರಲ್ಲ ನಾನು. ಸೊ ಸಪೋರ್ಟು, ಮೇಲ್ಗಡೆ ರೆಸಿಸ್ಟೆನ್ಸ್. ಸೊ ಈ ಥರ ನೋಡ್ಕೊಳ್ಳಿ, ಚೆನ್ನಾಗಿ ಪ್ಲೇಸ್ ಮಾಡ್ಬೋದು. ಸೊ ಹಾಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.